ಮಡಿಕೇರಿ ತಾಲೂಕು ಮೇಕೇರಿ ಗ್ರಾಮದ ಶಶಿಕಲಾ ಹಾಗೂ ನಂದಕುಮಾರ್ ಪುತ್ರಿ ಪೃಥ್ವಿ ಹಾಕತ್ತೂರಿನಲ್ಲಿ ಓದುತ್ತಿರುವ ವಿದ್ಯಾರ್ಥಿನಿ. ವಿದ್ಯಾರ್ಥಿಗಳ ಪ್ರಾಜೆಕ್ಟ್ ವರ್ಕ್ಗೆ ಮಾಡೆಲ್ ಒಂದನ್ನು ತಯಾರು ಮಾಡಿದ್ದಾಳೆ. ಕಾರ್ಮಿಕರ ಸಮಸ್ಯೆಯ ಈ ಸಮಯದಲ್ಲಿ ಕೊಡಗಿನ ಸಣ್ಣ ರೈತರು ಕಾಳುಮೆಣಸು ಕ್ಲೀನ್ ಮಾಡಲು ಶ್ರಮ ಪಡ್ತಾ ಇದ್ರು. ರೈತರ ಉಪಯೋಗಕ್ಕಾಗಿ ಒಂದು ಒಳ್ಳೆಯ ಉಪಯುಕ್ತ ಮಾಡೆಲ್ ಒಂದನ್ನು ತಯಾರು ಮಾಡಬೇಕೆಂದು ಆಲೋಚಿಸಿ ವಿದ್ಯಾರ್ಥಿನಿ ಪೃಥ್ವಿ ಇಂಥದ್ದೊಂದು ಕಾಳುಮೆಣಸು ಕ್ಲೀನಿಂಗ್ ಮೆಷಿನನ್ನು ತಯಾರು ಮಾಡಿದ್ದು, ಅದನ್ನು ಸೈನ್ಸ್ ಮಾಡೆಲ್ ಕಾಂಪಿಟೇಷನ್ಗೂ ಇಟ್ಟಿದ್ದು, ಅದರಲ್ಲಿ ತಾಲೂಕು ಮಟ್ಟ ರಾಜ್ಯ ಮಟ್ಟದಲ್ಲೂ ಗಮನ ಸೆಳೆದಿದ್ದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾಗಿತ್ತು. ದೆಹಲಿಯಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಟ್ಟದ ಸೈನ್ಸ್ ಕಾಂಪಿಟೇಷನ್ನಲ್ಲಿ ವಿದ್ಯಾರ್ಥಿನಿ ತಯಾರು ಮಾಡಿದ್ದ ಹೊಸ ಯಂತ್ರದ ಮಾಡೆಲನ್ನು ಸಾದರಪಡಿಸುವ ಮೂಲಕ ಸೈ ಎನಿಸಿಕೊಂಡಿದ್ದಾಳೆ. ಸರ್ಕಾರಿ ಶಾಲೆಯ ವಿದ್ಯಾರ್ಥಿನಿ ಮಾಡಿದ ಮಾಡೆಲ್ ಸೆಲೆಕ್ಟ್ ಆಗಿರೋದಕ್ಕೆ ಶಾಲಾ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಊರಿನ ಜನತೆ ಕೂಡ ಸಂತಸ ವ್ಯಕ್ತಪಡಿಸಿದ್ದು, ವಿದ್ಯಾರ್ಥಿನಿಯ ಭವಿಷ್ಯ ಉತ್ತಮವಾಗಿರಲೆಂದು ಹಾರೈಸಿದ್ದಾರೆ. ಸರ್ಕಾರಿ ಶಾಲೆ ಅಂದರೆ ಸಾಕು ಮಾರುದ್ದ ಓಡುವ ಇಂತಹ ಕಾಲದಲ್ಲಿ ಪೃಥ್ವಿ ಎಂಬ ವಿದ್ಯಾರ್ಥಿನಿ ಮಾಡಿರೋ ಈ ಒಂದು ಸಾಧನೆ ಎಲ್ಲರಿಗೂ ಒಂದು ಮಾದರಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇನ್ನಷ್ಟು ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಯಲ್ಲಿ ಓದಿ ಇಂತಹದ್ದೇ ಸಾಧನೆಯನ್ನ ಮಾಡಲಿ ಎಂಬುದೇ ನಮ್ಮ ಆಶಯ ಕೂಡ. ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಶಾಲೆ ಹತ್ತೂರು ಮೆಚ್ಚುವ ಹಾಕತ್ತೂರು ಶಾಲೆ ಆಗಿತ್ತು, ಈಗ ನೂರಾರು ಮೆಚ್ಚುವ ಹಾಕತ್ತೂರು ಶಾಲೆಯಾಗಿದೆ. ಅಂದರೆ ಈ ಪ್ರಾಜೆಕ್ಟ್ ಇದೊಂದು ನಮ್ಮ ಕೇಂದ್ರ ಸರ್ಕಾರದ ಒಂದು ಪ್ರಾಜೆಕ್ಟ್ ಅಂತ ಹೇಳಿದರೆ, ಮಕ್ಕಳಲ್ಲಿ ಇರುವಂತಹ ಗುಣಾತ್ಮಕ ಕಲಿಕೆ ಇರ್ಬೋದು ಅಥವಾ ಅವರ ಒಂದು ಆವಿಷ್ಕಾರ ಮನೋಭಾವನೆ ಇರ್ಬೋದು, ಇದನ್ನು ಹೊರತರುವಲ್ಲಿ ಅವರು ಮಾಡಿದಂತಹ ಒಂದು ವಿಜ್ಞಾನ ಪ್ರಾಜೆಕ್ಟ್ ತಯಾರಿಕೆ ಅಂತ ನಾವು ಹೇಳಬಲ್ಲೆ. ಅಂದರೆ ನಮ್ಮ ಮಗು ಏನು ಮಾಡಿದೆ ಅಂತ ಹೇಳಿದರೆ, ಒಂದು ಸಮಸ್ಯೆಯನ್ನು ತಂದಿತ್ತು, ಅದಕ್ಕೆ ತಕ್ಕ ಹಾಗೆ ನಾವು ಪೂರಕ ಐಡಿಯಾಗಳೊಂದಿಗೆ ಈ ಒಂದು ಮಾದರಿಯನ್ನು ಮಾಡಿದ್ವು. ಫಸ್ಟ್ ಇದು ಏನಾಗ್ತದೆ ಅಂತ ಹೇಳಿದರೆ, ತಾಲೂಕು ಮಟ್ಟದಲ್ಲಿ ಒಂದು ಕಾಂಪಿಟೀಷನ್ ಆಗ್ತದೆ ಸರ್. ಆಮೇಲೆ ಅಲ್ಲಿಂದ ಇದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಯಿತು. ಅವಳು ಡೆಮೋ ಕೊಟ್ಟಳು, ಅದರಲ್ಲಿ ಒಳ್ಳೆಯ ಪ್ರಾಜೆಕ್ಟ್ ಅಂತ ಹೇಳ್ಕೊಂಡು, ಯಾಕಂದರೆ ಸರಳವಾದಂತಹ ಮಾಡೆಲ್, ಕಡಿಮೆ ಖರ್ಚಿನಿಂದ ಕೂಡಿದಂತಹ ಮಾಡೆಲ್, ಇದರ ಉಪಯೋಗ ಅಪಾರ. ಹಾಗಾಗಿ ಈ ಮಾಡೆಲ್ ಸೆಲೆಕ್ಟ್ ಆಯಿತು ಸರ್. ನಂತರ ಡಿಸ್ಟ್ರಿಕ್ಟ್ ಲೆವೆಲಿಂದ ಪುನಃ ಇನ್ನೊಂದು ಡೆಮೋ ಕಾಂಪಿಟೀಷನ್ ಆಯಿತು. ಆವಾಗ ಅದರಲ್ಲಿ ಕೂಡ ಮೆಚ್ಚುಗೆ ಪಡೆದು ನಮ್ಮ ಶಾಲೆ ಸೆಲೆಕ್ಟ್ ಆಯಿತು ರಾಷ್ಟ್ರ ಮಟ್ಟಕ್ಕೆ. ಅಲ್ಲಿ ಕೂಡ ಹಾಗೆ ಉತ್ತಮ ಪ್ರದರ್ಶನವನ್ನು ಮಾಡಿದ್ದಾಳೆ. ಅಂದರೆ ಎಲ್ಲರ ಮೆಚ್ಚುಗೆಯನ್ನು ಪಡ್ಕೊಂಡಿದೆ. ಯಾಕಂದರೆ ನಾವೊಂದು ಕನ್ನಡದಿಂದ ಹೋದ ಕರ್ನಾಟಕದಿಂದ ಹೋದಂಥ ಮಕ್ಕಳು, ಅದು ಕೂಡ ಒಂದು ಸರ್ಕಾರಿ ಶಾಲೆಯಿಂದ ಹೋದಂಥ ಮಗು. ಅಲ್ಲಿ ಸಿಗುವಂಥ ಸೌಲಭ್ಯಗಳನ್ನು, ಇಷ್ಟು ಲಿಮಿಟೆಡ್ ಸೌಲಭ್ಯವನ್ನು ಬಳಸ್ಕೊಂಡು ಮಗು ಇಷ್ಟೊಂದು ಸಾಧನೆ ಮಾಡಿರುವಂಥದ್ದು, ಅಲ್ಲಿ ಕೂಡ ಮೆಚ್ಚುಗೆಗೆ ಪಾತ್ರ ಆಗಿರುವಂಥದ್ದು ನಮಗೆಲ್ಲರಿಗೂ ತುಂಬ ಸಂತೋಷದ ವಿಷಯ ಸರ್. ಖುಷಿಯಾಯಿತು. ನನ್ನ ಹೆಸರು ವನಜ ಎಂ ಅಂತ. ನಾನು ವಿಜ್ಞಾನವನ್ನು ಬೋಧಿಸ್ತಾ ಇದ್ದೀನಿ ಶಾಲೆಯಲ್ಲಿ, ಜೊತೆಗೆ ಮುಖ್ಯ ಶಿಕ್ಷಕರ ಕರ್ತವ್ಯವನ್ನು ಕೂಡ ನಿಭಾಯಿಸ್ತಾ ಇದ್ದೀನಿ ಸರ್. ಇದು ಸರ್ಕಾರಿ ಪ್ರೌಢಶಾಲೆಯ 10ನೇ ತರಗತಿಯ ವಿದ್ಯಾರ್ಥಿಗಳು, 23 ಮಕ್ಕಳಿದ್ದಾರೆ. ಚೆನ್ನಾಗಿ ಒಪ್ಪಿಗೆ ಬಗ್ಗೆ ಎಲ್ಲರಿಗೂ
ಅಂದರೆ ನಮ್ಮಲ್ಲಿ ರೈತರು ಕಷ್ಟಪಟ್ಟು ಕಾಳುಮೆಣಸು ಬೆಳೆಸ್ತಾರಲ್ಲ, ಅದನ್ನ ಕ್ಲೀನ್ ಮಾಡೋದು ತುಂಬ ಕಷ್ಟ. ಅಂದರೆ ತೂರುವಿಕೆ ಮೂಲಕ ಕ್ಲೀನ್ ಮಾಡ್ತಾರೆ. ಸೊ ಅದಕ್ಕೆ ನಾನೇನು ಮಾಡಿದೆ, ಸ್ವಲ್ಪ ಈಸಿ ಆಗಲಿ ಅಂತ ಹೇಳಿಬಿಟ್ಟು ಈ ಒಂದು ಐಡಿಯಾದಿಂದ ಈ ಮಿಷಿನ್ನ ಕಂಡುಹಿಡ್ದಿದ್ದೀನಿ. ನಾನು ಇದಕ್ಕೆ ಒಂದು ಫೈಬರ್ ಶೀಟ್ ತೊಗೊಂಡಿದ್ದೀನಿ, ಮತ್ತು ಐರನ್ ಸ್ಟ್ಯಾಂಡ್, ನಿಷ್ಕಾಸ ಫ್ಯಾನ್, ಮತ್ತು ವಯರ್, ಮತ್ತು PVC ಪೈಪ್ ಮತ್ತೊಂದು ಆಲಿಕೆ ತಗೊಂಡು ಯೂಸ್ ಮಾಡಿ. ಅಂದರೆ ಸಣ್ಣದಾದ ಫ್ಯಾನ್ ಒಂದಕ್ಕೆ ನಾನು ಸ್ಟ್ಯಾಂಡ್ನ ಜೋಡಿಸಿದ್ದೇನೆ. ಫ್ಯಾನ್ನ ಮುಖದ ಅಳತೆಗೆ ತಕ್ಕ ಹಾಗೆ 4 ಫೀಟ್ ಉದ್ದದ ಫೈಬರ್ ಹಾಳೆಯನ್ನು ತೆಗೆದುಕೊಂಡು ಜೋಡಿಸಿದ್ದೇನೆ. 1 ಫೀಟ್ ಮುಂದಕ್ಕೆ ಒಂದು ರಂಧ್ರವನ್ನು ತೆಗೆದಿದ್ದೇನೆ. ಅದೇ ರೀತಿ ರಂಧ್ರವನ್ನು ಕೆಳಭಾಗದಲ್ಲೂ ಸಹ ತೆಗೆದಿದ್ದೇನೆ. ಕೆಳಭಾಗದ ರಂಧ್ರದ ಕೆಳಗೆ ಅಗಲವಾದಂಥ ನೀರು ಹೋಗುವಂಥ ಪಾತಿಯನ್ನು ಜೋಡಿಸಿದ್ದೇನೆ. ಮತ್ತು ಮೇಲಿನ ರಂಧ್ರದ ಮೇಲೆ 1/2 ಫೀಟ್ ಉದ್ದದ PVC ಪೈಪನ್ನು ಜೋಡಿಸಿದ್ದೇನೆ. ಅದರ ಮೇಲೊಂದು ಆಲಿಕೆಯನ್ನು ಇಟ್ಟಿದ್ದೇನೆ. ಅಂದರೆ ಈಗ ಸ್ವಿಚ್ ಆನ್ ಮಾಡಿದ ತಕ್ಷಣ ಈಗ ಕಸ ಕಡ್ಡಿಯಲ್ಲಿರುತ್ತೆ ಕಾಳುಮೆಣಸಲ್ಲಿ, ಅದನ್ನ ಹಾಕಿದ ತಕ್ಷಣ ಕಸನೇ ಬೇರೆ ಕಡೆ ಬರುತ್ತೆ, ಶುದ್ಧವಾಗಿರೋ ಕಾಳೇ ಬೇರೆ ಕಡೆ ಬರುತ್ತೆ. ನಾನು ಫಸ್ಟ್ ತಾಲೂಕು ಲೆವೆಲಲ್ಲಿ ಮತ್ತು ಜಿಲ್ಲಾ ಲೆವೆಲಲ್ಲಿ ಇದು ಮಾಡಿದೆ. ಮತ್ತು ಅದಾದಮೇಲೆ ರಾಜ್ಯ ಮಟ್ಟಕ್ಕೆ ಸೆಲೆಕ್ಟ್ ಆಯಿತು. ಮತ್ತು ಈಗ ರಾಷ್ಟ್ರ ಮಟ್ಟಕ್ಕೆ ಸೆಲೆಕ್ಟ್ ಆಗಿ ಭಾಗವಹಿಸಿದ್ದೀನಿ. ನಮ್ಮ ಕರ್ನಾಟಕದಲ್ಲಿ 39 ಜನ ಸೆಲೆಕ್ಟ್ ಆಗಿದ್ದರು ರಾಷ್ಟ್ರ ಮಟ್ಟಕ್ಕೆ. ತುಂಬ ಖುಷಿ ಆಯಿತು ನನಗಂದರೆ. ಸ್ವಲ್ಪ ಸ್ಟೇಜ್ ಫಿಯರ್ ಜಾಸ್ತಿ. ಅಲ್ಲಿ ಹೋಗಿ ಮಾತಾಡಿದಾಗ ಸ್ಟೇಜ್ ಫಿಯರ್ ಆಗಲಿಲ್ಲ ಅಷ್ಟು. ಅಂದರೆ ಅಲ್ಲಿ ಮಕ್ಕಳೆಲ್ಲ ಬಂದು ಕ್ವಶನ್ ಕೇಳಿದರು, ತೀರ್ಪುಗಾರರು ಬಂದು ಕ್ವಶನ್ ಕೇಳಿದರು. ಸೊ ಆನ್ಸರ್ ಮಾಡಿ